ನಮಸ್ಕಾರ ಆತ್ಮೀಯರೇ. ಕನ್ನಡ ನಾಡಿನ ಎಲ್ಲ ಬಂಧು ಬಾಂಧವರಿಗೆ ಕೂಡ ಅನುಗಂಗು ಮೀಡಿಯಾಗೆ ಸ್ವಾಗತ. ಆತ್ಮೀಯರೇ, ನಾನು ನನ್ನ ಈ ಅನುಗಂಗು ಮೀಡಿಯಾದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಸರಳವಾದ ಭಾಷೆಯಲ್ಲಿ ನಿಮಗೋಸ್ಕರ ಹೇಳೋದಕ್ಕೆ ಈ ದಿನ ಬಂದಿದ್ದೇನೆ. ಈ ಭಗವದ್ಗೀತೆ ಅನ್ನೋದು ಅದ್ಭುತವಾದ ಒಂದು ಆಧ್ಯಾತ್ಮಿಕ ಗ್ರಂಥವಾಗಿದೆ. ಇದು ಮನುಷ್ಯನ ಜೀವನದಲ್ಲಿ ವಿವೇಕವನ್ನು ಕಲಿಸುತ್ತೆ, ಆತ್ಮಜ್ಞಾನವನ್ನು ಕೂಡ ಕಲಿಸುತ್ತೆ. ಆದ್ದರಿಂದ ಕನ್ನಡ ನಾಡಿನ ಪ್ರತಿಯೊಬ್ಬರೂ ಕೂಡ ಈ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಆಸೆಯಾಗಿದೆ. ಅದರಿಂದನೇ ನಾನು ಈ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಮತ್ತು ಕನ್ನಡ ನಾಡಿನ ಎಲ್ಲ ಕನ್ನಡಿಗರ ಆಶೀರ್ವಾದದೊಂದಿಗೆ ಮತ್ತು ಆ ಭಗವಂತನ ಆಶೀರ್ವಾದದೊಂದಿಗೆ ನಾನು ನನ್ನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಅಧ್ಯಾಯದಲ್ಲಿ ಯುದ್ಧ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಅರ್ಜುನನು ಎದುರಿಸೋ ಮನಸ್ಥಿತಿ, ಆತಂಕ, ಮೋಹ, ದೌರ್ಬಲ್ಯ ಮತ್ತು ಅಹಂಕಾರದ ಕುರಿತು ಆಳವಾದ ಚಿತ್ರಣ ಸಿಗತ್ತೆ. ಭಗವದ್ಗೀತೆಯ ಆರಂಭವೇ ಮಾನವನ ಒಳಮನಸ್ಸಿನ ಸಂಘರ್ಷದಿಂದ ಶುರುವಾಗುತ್ತೆ. ಇಲ್ಲಿ ಅರ್ಜುನನಿಗೆ ತಾನು ಮತ್ತು ತನ್ನವರು, ತನ್ನ ಬಂಧು ಬಳಗ, ತನ್ನ ಮಿತ್ರರು ಅನ್ನುವ ಒಂದು ಮೋಹ ಪ್ರಾರಂಭವಾಗಿಬಿಡತ್ತೆ. ಈ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ಮೋಹ ಮತ್ತು ಅಹಂಕಾರದ ಬಗ್ಗೆ ಹೇಳಲಾಗಿದೆ. ನಾನು ನನ್ನವರು ಅನ್ನೋದು ಮೋಹವಾದರೆ ನನ್ನಿಂದಾನೆ ಅನ್ನೋದು ಅಹಂಕಾರವಾಗುತ್ತೆ. ಈ ಮೋಹ ಮತ್ತು ಅಹಂಕಾರಗಳು ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವೀಗಾಗಲೇ ನೋಡಿದ್ದೀವಿ. ಮೋಹ ಸತ್ಯವನ್ನು ಮರೆಮಾಡಿಸುತ್ತೆ, ಮೋಹ ಕರ್ತವ್ಯವನ್ನು ಮರೆಸುತ್ತೆ. ಅದೇ ರೀತಿ ಮೋಹ ಮನುಷ್ಯನನ್ನು ದುರ್ಬಲನನ್ನಾಗಿ ಮಾಡಿಬಿಡುತ್ತೆ. ಅದೇ ರೀತಿ ಮೋಹ ವಿವೇಕವನ್ನು ನಾಶ ಮಾಡುತ್ತೆ ಮತ್ತು ಮೋಹ ಅನ್ನೋದು ಮನುಷ್ಯನನ್ನು ದುರ್ಬಲನನ್ನಾಗಿ ಮಾಡಿಬಿಡುತ್ತೆ. ನನ್ನ ಕುಟುಂಬ, ನನ್ನ ಹಣ, ನನ್ನ ಸ್ಥಾನ, ನನ್ನ ಹೆಸರು, ಈ ನನ್ನದು ಎಂಬ ಭಾವನೆಯೇ ಮೋಹದ ಮೂಲವಾಗಿದೆ. ಮೋಹದಿಂದ ದುಃಖ ಬರುತ್ತೆ. ಅರ್ಜುನನ ದುಃಖದ ಮೂಲ ಬಂಧುಗಳ ಮೇಲಿನ ಅತಿಯಾದ ಆಸಕ್ತಿ, ಅದೇ ಮೋಹ. ಅರ್ಜುನನ ಮನೋಸ್ಥಿತಿ. ಮೊದಲ ಅಧ್ಯಾಯದಲ್ಲಿ ಅರ್ಜುನನ ಮನಸ್ಸು 3 ಸ್ಥಿತಿಗಳಲ್ಲಿ ಸಿಲುಕಿದೆ. ಒಂದು, ಭಯ, ಯುದ್ಧ ಮಾಡಿದ್ರೆ ಏನಾಗುತ್ತೋ ಅನ್ನೋ ಭಯ. ಎರಡನೇದು ಮೋಹ, ನಾನು ನನ್ನವರು ಅನ್ನೋ ಅಪಾರವಾದ ಮೋಹದಲ್ಲಿ ಮುಳುಗಿದ್ದಾನೆ. ಇನ್ನೊಂದು ಅಹಂಕಾರ, ತಾನೇ ಎಲ್ಲವನ್ನ ನಿರ್ಧರಿಸಬಹುದು ಅನ್ನೋ ಒಂದು ಭಾವನೆ. ಈ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಹೆಚ್ಚು ಮಾತಾಡೋದಿಲ್ಲ. ಅವರು ಅರ್ಜುನನ ಮನೋಸ್ಥಿತಿಯನ್ನು ಗಮನಿಸ್ತಾರೆ. ಇದು ಒಂದು ಮಹತ್ವದ ಸಂದೇಶ ಆಗಿದೆ. ಮೊದಲು ಮಾನವನು ತನ್ನ ಗೊಂದಲವನ್ನು ಅರಿಯಬೇಕು, ತನ್ನೊಳಗಿನ ಯುದ್ಧವನ್ನು ಗೆಲ್ಲಬೇಕು, ನಂತರ ಜ್ಞಾನವನ್ನು ಸ್ವೀಕರಿಸಬೇಕು. ಅರ್ಜುನನ ವಿಷಾದನೆ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಹಣದ ಮೋಹ, ಹಣಕ್ಕಾಗಿ ಅನ್ಯಾಯ, ಸುಳ್ಳು, ಮೋಸ, ಕಳ್ಳತನವನ್ನು ಮಾಡ್ತೀವಿ. ಸಂಬಂಧಗಳ ಮೋಹ, ಕೆಲವೊಮ್ಮೆ ತಪ್ಪು ಮಾಡೋರನ್ನು ನಮ್ಮವರು ಅಂತ ಬೆಂಬಲಿಸ್ತೀವಿ. ಇದು ಅರ್ಜುನನಂತೆಯೇ ನಾವು ಕೂಡ ತಪ್ಪು ಮಾಡಿದವರನ್ನು ನಮ್ಮವರು ಅಂತ ಬೆಂಬಲಿಸೋದು. ಸ್ಥಾನಮಾನದ ಮೋಹ, ಹೆಸರು, ಗೌರವ, ಹುದ್ದೆ ಇವುಗಳ ಮೇಲೆ ಅತಿಯಾದ ಆಸಕ್ತಿ. ನಮ್ಮ ಜೀವನದಲ್ಲಿ ಅಹಂಕಾರವು ಹಲವಾರು ರೂಪಗಳಲ್ಲಿ ಬರುತ್ತೆ. ಜ್ಞಾನದ ಅಹಂಕಾರ, ನನಗೆ ಎಲ್ಲನೂ ಗೊತ್ತು ಅನ್ನೋದು ಜ್ಞಾನದ ಅಹಂಕಾರ ಆಗುತ್ತೆ. ಹಣದ ಅಹಂಕಾರ, ನಾನು ದೊಡ್ಡ ಶ್ರೀಮಂತ, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಹಣದ ಅಹಂಕಾರ ಆಗುತ್ತೆ. ಶಕ್ತಿಯ ಅಹಂಕಾರ, ನನ್ನ ಮಾತೇ ಅಂತಿಮ ಅನ್ನೋ ಒಂದು ತನ್ನ ಶಕ್ತಿಯ ಮೇಲೆ, ತನ್ನ ಒಂದು ಅಧಿಕಾರದ ಮೇಲೆ ಒಂದು ಹೆಚ್ಚಿನ ಮೋಹ ಬರುತ್ತೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಾನು ಒಂದು ದೊಡ್ಡ ಅಧಿಕಾರಿಯಾಗಿದ್ದೇನೆ ಅನ್ನೋದು ಅಧಿಕಾರದ ಮೋಹ ಆಗುತ್ತೆ. ಈ ಮೋಹದಿಂದ ಮುಕ್ತಿಯನ್ನು ಪಡೆಯೋದು ಹೇಗೆ? ಮೋಹದಿಂದ ಮುಕ್ತಿಯನ್ನು ಪಡಿಬೇಕು ಅಂದರೆ ನಾವು ಆತ್ಮಜ್ಞಾನವನ್ನು ಪರಿಪಾಲಿಸಬೇಕು. ಆತ್ಮಜ್ಞಾನ ಅಂದರೆ ನಮ್ಮೆಲ್ಲರಿಗಿಂತ ದೊಡ್ಡವನು ಆ ಭಗವಂತ. ಆ ಭಗವಂತನ ನಿಯಂತ್ರಣದಲ್ಲಿ ನಾವಿದ್ದೇವೆ. ನಾವು ಆ ಭಗವಂತನಿಗಿಂತ ಹೆಚ್ಚಿನವರಲ್ಲ ಅನ್ನೋ ಒಂದು ಆತ್ಮಜ್ಞಾನವನ್ನು ಹೊಂದಿದರೆ ನಮ್ಮ ಅಹಂಕಾರವನ್ನು ನಾವು ತ್ಯಜಿಸಬಹುದಾಗಿದೆ. ಇನ್ನೊಂದು, ಕರ್ತವ್ಯ ಪಾಲನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನುವಂತೆ ನಾವು ನಮ್ಮ ಕರ್ತವ್ಯದ ಮೇಲೆ ಅತಿ ಹೆಚ್ಚು ಬದ್ಧರಾಗಿರಬೇಕು.
ಇದರಿಂದ ನಾವು ಆತ್ಮಜ್ಞಾನವನ್ನು ಪಡೆಯಬಹುದಾಗಿದೆ ಮತ್ತು ಮೋಹ ಮತ್ತು ಅಹಂಕಾರವನ್ನು ನಾವು ಜಯಿಸಬಹುದಾಗಿದೆ. ಮೋಹ ಮತ್ತು ಅಹಂಕಾರವನ್ನು ಜಯಿಸಬೇಕು ಅಂದರೆ ಭಗವಂತನ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿರಬೇಕು. ಭಗವಂತನ ಮೇಲೆ ಭಕ್ತಿ ಇದ್ದವನು ಮೋಹ ಮತ್ತು ಅಹಂಕಾರವನ್ನು ಜಯಿಸ್ತಾನೆ. ಅದೇ ರೀತಿ ವಿನಯ. ಅಹಂಕಾರ ಕಡಿಮೆ ಆದಾಗ ಮನಸ್ಸು ಶುದ್ಧ ಆಗತ್ತೆ. ಅರ್ಜುನನ ಪತನವೇ ಅವನ ಉದಯ ಆಗಿದೆ. ಮೊದಲ ಅಧ್ಯಾಯದಲ್ಲಿ ಅರ್ಜುನ ಕುಸಿದಂತೆ ಕಾಣ್ತಾನೆ, ಆದರೆ ಅವನ ಆತ್ಮಜ್ಞಾನಕ್ಕೆ ಆರಂಭ ಆಗತ್ತೆ. ಕೆಲವೊಮ್ಮೆ ಜೀವನದಲ್ಲಿಯೂ ಗೊಂದಲ, ದುಃಖ, ವೈಫಲ್ಯಗಳು ನಮ್ಮ ಆತ್ಮಜ್ಞಾನಕ್ಕೆ ದಾರಿ ಮಾಡಿಕೊಡ್ತವೆ. ಆತ್ಮೀಯರೇ, ಈ ಮೊದಲ ಅಧ್ಯಾಯದಲ್ಲಿ ಮನುಷ್ಯನ ಮನೋವಿಜ್ಞಾನವನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಇದು ನಮಗೆ ಮೋಹ ಮತ್ತು ವಿವೇಕವನ್ನು ಕಲಿಸುತ್ತೆ, ಅಹಂಕಾರವನ್ನು ಮರೆ ಮಾಡುತ್ತೆ. ಧರ್ಮವೇ ಜೀವನದ ಆಧಾರ. ಜ್ಞಾನ ಇಲ್ಲದೆ ಶಾಂತಿ ಇಲ್ಲ. ಮೋಹ ಮತ್ತು ಕರುಣೆಯ ವ್ಯತ್ಯಾಸವನ್ನು ಕೂಡ ತಿಳಿಸುತ್ತೆ. ಅರ್ಜುನನು ತನ್ನ ಮನಸ್ಥಿತಿಯನ್ನು ಕರುಣೆ ಅಂತ ಭಾವಿಸಿರ್ತಾನೆ, ಆದರೆ ಅದು ನಿಜವಾದ ಕರುಣೆ ಅಲ್ಲ. ನಿಜವಾದ ಕರುಣೆ ಧರ್ಮವನ್ನು ರಕ್ಷಿಸುತ್ತೆ. ನಿಜವಾದ ಕರುಣೆ ಸತ್ಯದ ಜೊತೆ ಇರುತ್ತೆ. ಮೋಹ ಸತ್ಯವನ್ನು ಮರೆ ಮಾಡುತ್ತೆ, ದುರ್ಬಲಗೊಳಿಸುತ್ತೆ. ಈ ವ್ಯತ್ಯಾಸವನ್ನು ಅರಿಬೇಕು. ಅಹಂಕಾರದಿಂದ ಮನುಷ್ಯ ದೇವರನ್ನು ಮರೆತು ಬಿಡ್ತಾನೆ. ತನ್ನ ಶಕ್ತಿಯ ಮೇಲೆ ಅತಿಯಾದ ನಂಬಿಕೆ ಇರ್ತಾನೆ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಅರ್ಜುನನಿಗೂ ಇದೇ ಸಮಸ್ಯೆ ಆಗಿದೆ. ಭಗವದ್ಗೀತೆಯ ಸಂದೇಶ ಏನು ಅಂದರೆ, ತನ್ನನ್ನು ತಾನು ಗೆದ್ದವನು ಹೊರಗಿನ ಪ್ರಪಂಚವನ್ನು ಗೆಲ್ತಾನೆ, ಆದರೆ ತನ್ನನ್ನು ತಾನು ಗೆಲ್ಲದವನು ಹೊರಗಿನ ಪ್ರಪಂಚವನ್ನು ಎಂದಿಗೂ ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ. ತನ್ನ ಮನಸ್ಸಿನಲ್ಲಿರುವ ಗೊಂದಲ, ಭಯ, ಮೋಹ ಮತ್ತು ಅಹಂಕಾರಗಳನ್ನು ಗೆದ್ದವನು ಮಾತ್ರ ತನ್ನ ಪ್ರಪಂಚವನ್ನು ಗೆಲ್ತಾನೆ. ಆದರೆ ತನ್ನ ಮನಸ್ಸಿನೊಳಗಿರುವ ಅಹಂಕಾರ, ಮೋಸ ಇವುಗಳನ್ನು ಗೆದ್ದವನು ತನ್ನೊಳಗೆ ನಡೆಯುವ ಗೊಂದಲ ಮತ್ತು ತನ್ನೊಳಗೆ ನಡೆಯುವ ಯುದ್ಧವನ್ನು ಗೆಲ್ಲೋದಕ್ಕೆ ಆಗದವನು ಈ ಪ್ರಪಂಚವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ. ಈ ಜೀವನನೂ ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮನ್ನು ನಾವು ಗೆದ್ದಾಗ ಮಾತ್ರ ನಮ್ಮ ಜೀವನವನ್ನು, ನಮ್ಮ ಪ್ರಪಂಚವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಈ ರೀತಿ ಮೊದಲ ಅಧ್ಯಾಯದಲ್ಲಿ ಅರ್ಜುನ ತನ್ನೊಳಗೆ ಇರುವ ಮೋಹ ಮತ್ತು ಅಹಂಕಾರವನ್ನು ಗೆಲ್ಲಬೇಕಾಗಿತ್ತು. ತನ್ನೊಳಗೆ ಇರುವ ಭಯ ಮತ್ತು ಗೊಂದಲಗಳನ್ನು ಗೆಲ್ಲಬೇಕಾಗಿತ್ತು. ಈ ರೀತಿ ಮೊದಲನೇ ಅಧ್ಯಾಯ ಮನುಷ್ಯನ ಜೀವನದ ಆಂತರಿಕ ಯುದ್ಧದ ಪ್ರತಿಬಿಂಬ ಆಗಿದೆ. ಅರ್ಜುನನ ಮೋಹ ಮತ್ತು ಅಹಂಕಾರ ಒಂದು ಸಮಸ್ಯೆ ಅಲ್ಲ, ಅದು ಪ್ರತಿಯೊಬ್ಬರ ಮನಸ್ಸಲ್ಲೂ ನಡೆಯುವ ಒಂದು ಸಂಘರ್ಷ ಆಗತ್ತೆ. ಆದ್ದರಿಂದ ಭಗವದ್ಗೀತೆ ನಮಗೆ ಹೇಳೋದು, ವಿವೇಕದಿಂದ ಬದುಕಿ, ಧರ್ಮವನ್ನು ಪಾಲಿಸಿ, ಮೋಹವನ್ನು ಕಡಿಮೆ ಮಾಡಿ, ಅಹಂಕಾರವನ್ನು ತ್ಯಜಿಸಿ, ಆತ್ಮಜ್ಞಾನವನ್ನು ಪಡೀಬೇಕು ಅಂತ ಹೇಳುತ್ತೆ. ಅರ್ಜುನನ ವಿಷಾದದಿಂದ ಆರಂಭವಾದ ಗೀತೆ ಮಾನವನ ಆತ್ಮಜ್ಞಾನದ ಮಾರ್ಗವನ್ನು ತೋರಿಸುತ್ತೆ. ಮೊದಲ ಅಧ್ಯಾಯವೇ ಈ ಮಹಾನ್ ಸಂದೇಶದ ಹೆಬ್ಬಾಗಿಲಾಗಿದೆ. ಈ ರೀತಿ ಮೊದಲನೇ ಅಧ್ಯಾಯದಲ್ಲಿ ಕಷ್ಟವೇ ಜೀವನದ ಗುರಿ ಎಂದು ಹೇಳಲಾಗಿದೆ. ಕಷ್ಟಗಳು ಜೀವನದಲ್ಲಿ ಕಲಿಸೋ ಪಾಠವನ್ನು ಯಾರೂ ಕಲಿಸಲ್ಲ ಅಂತ ಕೂಡ ಹೇಳಲಾಗಿದೆ. ಮನುಷ್ಯ ಪುಸ್ತಕಗಳನ್ನು ಓದಿ ಪಡೆಯೋ ಅನುಭವಕ್ಕಿಂತಲೂ ಕಷ್ಟಗಳನ್ನು ಅನುಭವಿಸೋದ್ರಿಂದ ಪಡೆಯುವ ಅನುಭವ ತುಂಬ ದೊಡ್ಡದು ಅಂತ ಹೇಳಲಾಗಿದೆ. ಕಷ್ಟಗಳು ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನೋ ಅನುಭವಗಳನ್ನು ನಮಗೆ ನೀಡ್ತವೆ. ಈ ಕಷ್ಟಗಳಿಂದ ನಾವು ಪಡೆಯೋ ಒಂದು ಅನುಭವ ಪುಸ್ತಕವನ್ನು ಓದಿ ಪಡೆಯೋ ಅನುಭವಕ್ಕಿಂತಲೂ ದೊಡ್ಡದಾಗಿದೆ. ಕಷ್ಟಗಳು ಅಹಂಕಾರವನ್ನು ಕಡಿಮೆ ಮಾಡುತ್ತೆ. ನಾನು ನನ್ನದು ಅನ್ನೋದಕ್ಕಿಂತ ಎಲ್ಲವೂ ಆ ಭಗವಂತನದು, ಆ ಭಗವಂತನೇ ದೊಡ್ಡವನು ಅನ್ನೋ ಆತ್ಮಜ್ಞಾನವನ್ನು ನಮಗೆ ಕಷ್ಟಗಳು ಕಲಿಸ್ತವೆ. ಕಷ್ಟಗಳು ಬಂದಾಗ ನಮಗಿಂತಲೂ ದೊಡ್ಡವನಾದ ಭಗವಂತನೊಬ್ಬನಿದ್ದಾನೆ ಅನ್ನೋ ಅರಿವು ಕೂಡ ಬರುತ್ತೆ. ಕಷ್ಟವೇ ಇಲ್ಲದವನು ನಮಗೆಲ್ಲರಿಗಿಂತಲೂ ದೊಡ್ಡದವನಾದ ಭಗವಂತನೊಬ್ಬನಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಅದೇ ರೀತಿ ಕಷ್ಟಗಳು ಮನುಷ್ಯನ ಆತ್ಮ ಶಕ್ತಿಯನ್ನು ಕೂಡ ಹೆಚ್ಚಿಸ್ತವೆ. ಅತಿಯಾಗಿ ನೋವುಂಡವನು ಈ ಜಗತ್ತಿನ ಎಲ್ಲ ಕಷ್ಟ ಸುಖಗಳನ್ನು ಎದುರಿಸುವಂಥ ಒಂದು ಆತ್ಮಶಕ್ತಿಯನ್ನು ಪಡೆದುಕೊಳ್ತಾನೆ. ಅತಿಯಾಗಿ ಕಷ್ಟಗಳು ಮನುಷ್ಯನನ್ನು ಗಟ್ಟಿಯಾಗಿಸ್ತವೆ. ನಾನು ಈ ಸಂಸಾರದಲ್ಲಿ ಬರುವ ಜಂಜಾಟಗಳಿಗೆ ಮತ್ತು ಸಮಸ್ಯೆಗಳಿಗೆ ಹೆದರದೆ ಹೇಗೆ ಇವುಗಳನ್ನೆಲ್ಲವನ್ನು ಎದುರಿಸಿ ಜಯಿಸಿ ನಿಲ್ಲಬೇಕು ಅನ್ನೋದನ್ನು ಕೂಡ ಈ ಕಷ್ಟಗಳು ನಮಗೆ ಕಲಿಸ್ಕೊಡ್ತವೆ.
ಅದೇ ರೀತಿ ಈ ಕಷ್ಟಗಳು ನಮ್ಮ ಸ್ನೇಹಿತರು ಯಾರು, ನಮ್ಮ ಬಂಧುಗಳು ಯಾರು ಮತ್ತು ನಿಜವಾದ ನಮ್ಮ ಸ್ನೇಹಿತರು ಯಾರು ಎನ್ನುವುದನ್ನು ಕೂಡ ತೋರಿಸಿಕೊಡ್ತವೆ. ನಿಜವಾದ ಬಂಧುಗಳು ಎಂಥ ಕಷ್ಟ ಬಂದರೂ ಕೂಡ ನಮ್ಮ ಜೊತೆಯಲ್ಲೇ ಇರ್ತಾರೆ. ಆದರೆ ಯಾವಾಗಲೂ ಮುಖವಾಡವನ್ನು ಹಾಕಿರುವಂಥ ಬಂಧುಗಳು ಕಷ್ಟಗಳು ಬಂದಾಗ ನಮ್ಮಿಂದ ದೂರ ಹೋಗಿಬಿಡ್ತಾರೆ. ಆದ್ದರಿಂದ ಕಷ್ಟಗಳು ನಮ್ಮ ನಿಜವಾದ ಬಂಧುಗಳು ಯಾರು ಅನ್ನೋದನ್ನು ಕೂಡ ತೋರಿಸಿಕೊಡ್ತವೆ. ಮತ್ತು ಸೋಲುಗಳೇ ಮನುಷ್ಯನ ಜೀವನದ ದೊಡ್ಡ ಶಿಕ್ಷಕನಾಗುತ್ತವೆ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ಹಾಗೆ ಸೋತವನು ಛಲವನ್ನು ಹೊಂದುತ್ತಾನೆ, ಛಲದಿಂದ ಮುಂದುವರಿತಾನೆ. ಅವನ ಆ ಛಲವೇ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಗತ್ತೆ. ಆದ್ದರಿಂದ ಮನುಷ್ಯನಿಗೆ ಛಲ ಹುಟ್ಟಬೇಕು, ಹಠ ಹುಟ್ಟಬೇಕು ಅಂದರೆ ಅವನು ಸೋಲ್ಬೇಕು. ಸೋಲು ಕಲಿಸೋ ಪಾಠನ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಕಷ್ಟ ಕರುಣೆನ ಕಲಿಸುತ್ತೆ. ಪ್ರಪಂಚದ ಬೇರೆ ಜೀವಿಗಳ ಕಷ್ಟ ಏನು ಅನ್ನೋದನ್ನು ಅರ್ಥ ಮಾಡಿಸುತ್ತೆ. ಕಷ್ಟವನ್ನು ನೋವನ್ನು ಉಂಡವನು ಮಾತ್ರ ಬೇರೆಯವರ ಕಷ್ಟ ಮತ್ತು ನೋವುಗಳನ್ನು ಅರ್ಥ ಮಾಡ್ಕೊಳ್ತಾನೆ, ಬೇರೆಯವರ ಕಷ್ಟ ಮತ್ತು ನೋವುಗಳಿಗೆ ಸ್ಪಂದಿಸ್ತಾನೆ. ಮತ್ತು ಕಷ್ಟ ನಮ್ಮನ್ನು ದೇವರ ಕಡೆ ನಡೆಯುವಂತೆ ಮಾಡುತ್ತೆ. ಅನೇಕ ಜನಗಳು ಜೀವನದಲ್ಲಿ ದೊಡ್ಡ ಸಂಕಷ್ಟ ಬಂದ ನಂತರನೇ ದೇವರನ್ನು ಹುಡುಕ್ತಾರೆ. ನಮ್ಮ ಜೀವನದಲ್ಲಿ ಬರೋ ರೋಗ, ಮರಣ, ನಷ್ಟ, ವಿಫಲತೆ ಇವು ಮನುಷ್ಯನ ಒಳಮುಖನನ್ನಾಗಿ ಮಾಡ್ತಾರೆ. ಅವನು ಯೋಚಿಸ್ತಾನೆ, ಜೀವನದ ಅರ್ಥ ಏನು, ನಿಜವಾದ ಸಂತೋಷ ಎಲ್ಲಿದೆ, ಶಾಶ್ವತವಾದುದು ಯಾವುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೇ ಆಧ್ಯಾತ್ಮಿಕ ಹುಡುಕಾಟದ ಆರಂಭ ಆಗಿದೆ. ಯಾರಾದರೂ ಒಬ್ಬರು ನಮ್ಮ ಆತ್ಮೀಯರು ಮರಣ ಹೊಂದಿದಾಗ ನಾವು ಅಂದ್ಕೋತೀವಿ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ. ಮತ್ತು ನಾವು ಯಾವುದಾದ್ರೂ ಒಂದು ದೊಡ್ಡ ರೋಗಕ್ಕೆ, ಅನಾರೋಗ್ಯಕ್ಕೆ ತುತ್ತಾದಾಗ ನಾವು ಅಂದ್ಕೋತೀವಿ ಆ ಭಗವಂತ ಒಬ್ಬ ಇದ್ದಾನೆ, ಅವನನ್ನು ಬೇಡ್ಕೊಂಡ್ರೆ ನಾವು ಆರೋಗ್ಯವಂತರಾಗಬಹುದು, ನನ್ನ ಈ ರೋಗ ವಾಸಿ ಆಗ್ಬೋದು ಅಂತ. ಇದೇ ರೀತಿ ನಾವು ಕಷ್ಟ ಬಂದಾಗ ದೇವರನ್ನು ಹುಡುಕೋಕ್ಕೆ ಪ್ರಾರಂಭಿಸ್ತೀವಿ. ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ತೀವಿ. ಈ ರೀತಿ ನಮಗೆ ಆತ್ಮಜ್ಞಾನ ಉಂಟಾಗಬೇಕು ಅಂದರೆ, ಭಗವಂತನ ಬಗ್ಗೆ ನಾವು ಯೋಚಿಸಬೇಕು ಅಂದರೆ ನಮಗೆ ಕಷ್ಟಗಳು, ನೋವುಗಳು, ರೋಗಗಳು, ಮರಣಗಳು ಬರಲೇಬೇಕಾಗತ್ತೆ. ಯಾವ ರೀತಿ ಚಿನ್ನ ಬೆಂಕಿಯಲ್ಲಿ ಕರಗಿ ಶುದ್ಧವಾಗುತ್ತೋ, ಯಾವ ರೀತಿ ಶಿಲೆ ಅಪಾರವಾದ ನೋವುಗಳನ್ನು ಉಂಡ ನಂತರ ಒಂದು ದೇವರ ಶಿಲೆಯಾಗುತ್ತೋ, ಅದೇ ರೀತಿಯಾಗಿ ಮನುಷ್ಯನು ಕೂಡ ಕಷ್ಟಗಳಿಂದ ಪರಿಶುದ್ಧನಾಗ್ತಾನೆ. ನಮಗೆ ಬರೋ ಕಷ್ಟಗಳು, ನಮಗೆ ಬರೋ ಅನುಭವಗಳು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ಬಿಡ್ಬೋದು. ಕೆಲವೊಮ್ಮೆ ಒಂದು ದೊಡ್ಡ ಕಷ್ಟನೇ ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ, ಹೊಸ ಮಾರ್ಗಕ್ಕೆ ಕೊಂಡೊಯ್ದುಬಿಡುತ್ತೆ, ಹೊಸ ಗುರಿ ಕೊಡಬಹುದು, ಹೊಸ ವ್ಯಕ್ತಿತ್ವನ ರೂಪಿಸ್ಬಿಡುತ್ತೆ. ಅನುಭವದಿಂದ ಬಂದ ಬದಲಾವಣೆ ಶಾಶ್ವತವಾದದ್ದಾಗಿರುತ್ತೆ. ಅದೇ ರೀತಿ ಕಷ್ಟ ಧೈರ್ಯವನ್ನು ಕಲಿಸುತ್ತೆ. ಒಮ್ಮೆ ದೊಡ್ಡ ಕಷ್ಟನ ಜಯಿಸಿದವನು ಮುಂದೆ ಬರೋ ಸಮಸ್ಯೆಗಳಿಗೆ ಹೆದರೋದಿಲ್ಲ. ಅವನು ಯೋಚಿಸ್ತಾನೆ, ಇದಕ್ಕಿಂತ ದೊಡ್ಡ ಕಷ್ಟವನ್ನು ನಾನು ಎದುರಿಸಿದ್ದೇನೆ ಅಂತ. ಈ ಆತ್ಮವಿಶ್ವಾಸ ಅನುಭವದಿಂದ ಮಾತ್ರ ಬರುತ್ತೆ. ನಾನು ಇದಕ್ಕಿಂತ ದೊಡ್ಡ ಕಷ್ಟನ ಅನುಭವಿಸಿದ್ದೀನಿ, ಇದ್ಯಾವ ಕಷ್ಟ, ಇದಕ್ಕಿಂತ ದೊಡ್ಡ ನೋವನ್ನು ಅನುಭವಿಸಿದ್ದೀನಿ, ಇದ್ಯಾವ ನೋವು ಅಂತ ಮನುಷ್ಯನಿಗೆ ಈ ಕಷ್ಟಗಳು ಧೈರ್ಯವನ್ನು ಕಲಿಸ್ತವೆ. ಕಷ್ಟಗಳು ಸಮಯದ ಮೌಲ್ಯವನ್ನು ಕೂಡ ಕಲಿಸುತ್ತೆ. ನಷ್ಟ ಅನುಭವಿಸಿದವನು ಸಮಯದ ಮಹತ್ವನ ಅರಿತಾನೆ. ಅವನು ತಿಳ್ಕೊಳ್ತಾನೆ, ಅವಕಾಶಗಳು ಶಾಶ್ವತ ಅಲ್ಲ, ಜೀವನ ಅನಿಶ್ಚಿತವಾಗಿದೆ, ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾದ್ದಾಗಿದೆ. ಆದ್ದರಿಂದ ಅನುಭವ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತೆ. ಇಂದು ಮಹಾನ್ ವ್ಯಕ್ತಿಗಳಾಗಿದ್ದವರು ಇಂಥ ಕಷ್ಟ ಮತ್ತು ಕೋಟಲೆಗಳು, ಅವಮಾನಗಳನ್ನು ಎದುರಿಸಿದ ನಂತರವೇ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಆದ್ದರಿಂದ ಕಷ್ಟಗಳು ನಮ್ಮನ್ನು ಕೆಲವೊಂದು ಸಾರಿ ಮಹಾನ್ ವ್ಯಕ್ತಿಗಳನ್ನಾಗಿ ಬದಲಾಯಿಸ್ಬಿಡುತ್ತೆ. ಈ ರೀತಿ ಕಷ್ಟಗಳು ನಮ್ಮನ್ನು ಗಟ್ಟಿಗೊಳಿಸ್ತವೆ, ಜಾಣ್ಮೆ ಕಲಿಸ್ತವೆ, ವಿನಯ ಕೊಡ್ತವೆ, ಅನುಭವ ನೀಡ್ತವೆ, ಜೀವನದ ಸತ್ಯವನ್ನು ಅರಿಯುವಂತೆ ಮಾಡ್ತವೆ. ಸುಖ ಕ್ಷಣಿಕ ಸಂತೋಷನ ಕೊಡಬಹುದು, ಆದರೆ ಕಷ್ಟ ಆಳವಾದ ಜ್ಞಾನವನ್ನು ಕೊಡುತ್ತೆ. ಆದ್ದರಿಂದ ಜೀವನದ ಪ್ರತಿಯೊಂದು ಸಂಕಷ್ಟವನ್ನು ಕೂಡ ಒಂದು ಪಾಠವನ್ನಾಗಿ ನೋಡಬೇಕು. ಯಾಕೆಂದರೆ ಅನುಭವವೆಂಬ ಗುರುಗೆ ಕಷ್ಟವೆಂಬ ಶಾಲೆ ಖಂಡಿತ ಅಗತ್ಯ. ಮನುಷ್ಯ ಕಷ್ಟಗಳನ್ನು ಜಯಿಸ್ತಾ ಮುಂದೆ ಸಾಗಿದಾಗ ಅವನು ಕೇವಲ ಬಲಿಷ್ಠನಾಗೋದಿಲ್ಲ,
ಜ್ಞಾನಿಯೂ ಆಗ್ತಾನೆ. ಮತ್ತು ಈ ಭಗವದ್ಗೀತೆಯಲ್ಲಿ ಗುರುವಿನ ಮಹತ್ವವನ್ನು ಕೂಡ ಹೇಳಲಾಗಿದೆ. ಒಬ್ಬ ಮನುಷ್ಯ ಆತ್ಮಜ್ಞಾನವನ್ನು ಪಡೆದು ಸರಿಯಾದ ದಾರಿಯಲ್ಲಿ ನಡಿಬೇಕು ಅಂದರೆ ಅವನಿಗೆ ಒಬ್ಬ ಸರಿಯಾದ ಗುರುವಿನ ಅಗತ್ಯವಿದೆ ಎಂದು ಕೂಡ ಹೇಳಲಾಗಿದೆ. ಒಬ್ಬ ಶಿಷ್ಯ ತನ್ನ ಅಹಂಕಾರನ ಬಿಟ್ಟು ತನ್ನ ಸಮಸ್ಯೆಯನ್ನು ಗುರುವಿನ ಮುಂದೆ ಇಟ್ಟಾಗ ಮಾತ್ರ ನಿಜವಾದ ಜ್ಞಾನ ಆರಂಭ ಆಗುತ್ತೆ ಎಂಬ ಈ ಸಂದೇಶವನ್ನು ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. ಈ ರೀತಿ ಈ ಭಗವದ್ಗೀತೆ ಅನ್ನೋದು ಮಾನವನ ಒಳಗಿನ ಸಂಘರ್ಷದ ಪ್ರತೀಕ ಆಗಿದೆ. ಒಳ್ಳೆಯದು, ಕೆಟ್ಟದ್ದು, ಧರ್ಮ, ಅಧರ್ಮ, ಕರ್ತವ್ಯ ಮತ್ತು ಭಾವನೆಗಳ ನಡುವೆ ನಡೆಯುವ ಹೋರಾಟವೇ ಕುರುಕ್ಷೇತ್ರ. ಈ ರೀತಿ ನಾವು ಗೊಂದಲ ಮತ್ತು ಸಂಘರ್ಷಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ದಾರಿನೇ ಕಾಣದಂತೆ, ದಿಕ್ಕೆ ತೋಚದಂತೆ ನಾವು ಸಂಘರ್ಷದಲ್ಲಿ ಗೊಂದಲದಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ನಮಗೆ ಒಬ್ಬ ಗುರುವಿನ ಅಗತ್ಯ ಇರುತ್ತೆ. ನಮಗೆ ಸರಿಯಾದ ದಿಕ್ಕು ತೋರಿಸೋಕ್ಕೆ ಒಬ್ಬ ಜ್ಞಾನಿಯ ಮಾರ್ಗದರ್ಶನ ಬೇಕಾಗತ್ತೆ. ಅರ್ಜುನನ ಮನಸ್ಥಿತಿ ಮತ್ತು ಶಿಷ್ಯನ ಆರಂಭ. ಅರ್ಜುನ ಮಹಾನ್ ಯೋಧನಾಗಿದ್ದರೂ ಕೂಡ ಅವನು ಆ ಕ್ಷಣದಲ್ಲಿ ದುರ್ಬಲನಾಗಿರ್ತಾನೆ. ಗಾಂಡೀವಂ ಸ್ರಂಸತೆ ಹಸ್ತಾತ್ ಅಂದರೆ ಅವನ ಗಾಂಡೀವ ಧನಸ್ಸು ಅವನ ಕೈಯಿಂದ ಜಾರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅರ್ಜುನ ತನ್ನ ಗೊಂದಲವನ್ನು ಅರ್ಥ ಮಾಡ್ಕೊಳ್ತಾನೆ, ತನ್ನ ಗುರುವಿಗೆ ಶರಣಾಗ್ತಾನೆ. ಇದೇ ಗುರುವಿನ ಮಾರ್ಗದರ್ಶನ ಪಡೆಯೋ ಮೊದಲ ಹೆಜ್ಜೆಯಾಗಿದೆ. ಅಜ್ಞಾನ ಅನ್ನೋ ಅಂಧಕಾರನ ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವಂತಹ ಒಬ್ಬ ಗುರುವಿನ ಅಗತ್ಯ ಅಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಖಂಡಿತ ಇತ್ತು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನ ಬದುಕಲ್ಲಿ ಆವರಿಸಿರೋ ಅಂಧಕಾರನ ಹೋಗಲಾಡಿಸಿ ಸರಿಯಾದ ದಾರಿಯನ್ನು ತೋರಿಸುವಂಥ ಆತ್ಮಜ್ಞಾನದ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮರು ಪಾತ್ರ ವಹಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗುರುವಿನ ಸ್ಥಾನದಲ್ಲಿ ನಿಂತು ದಾರಿಯನ್ನು ತೋರಿಸ್ತಾರೆ. ಅವನಿಗೆ ಧೈರ್ಯವನ್ನು ತುಂಬುತ್ತಾರೆ. ಮೋಹವನ್ನು ಜ್ಞಾನವನ್ನಾಗಿ ಪರಿವರ್ತಿಸ್ತಾರೆ. ಅವನ ದುರ್ಬಲತೆಯನ್ನು ಶಕ್ತಿಯನ್ನಾಗಿ ಪರಿವರ್ತಿಸ್ತಾರೆ. ಮೊದಲ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಮೌನವಾಗಿ ಉಳಿತಾರೆ. ಅವರು ತಕ್ಷಣ ಉಪದೇಶನ ಆರಂಭಿಸೋದಿಲ್ಲ. ಅವರು ಮೊದಲು ಅರ್ಜುನನ ಗೊಂದಲಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾರೆ. ಈ ರೀತಿ ಒಳ್ಳೆಯ ಗುರುವಾದವನು ಮೊದಲು ತನ್ನ ಶಿಷ್ಯನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಮೊದಲು ಅವನ ಗೊಂದಲಗಳು, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಆನಂತರ ಅವನಿಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ತನ್ನ ಸಾಮರ್ಥ್ಯನ ಜಾಗೃತಗೊಳಿಸ್ತಾರೆ. ಅವನಿಗೆ ತನ್ನ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಅರಿಯುವಂತೆ ಮಾಡ್ತಾರೆ. ಮತ್ತು ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನನ್ನು ಮೋಹದಿಂದ ಜ್ಞಾನದ ಕಡೆಗೆ ಕೊಂಡೊಯ್ತಾರೆ. ಅಹಂಕಾರದಿಂದ ಕರ್ತವ್ಯದ ಕಡೆಗೆ ಕೊಂಡೊಯ್ತಾರೆ. ಅಧರ್ಮದಿಂದ ಧರ್ಮದ ಕಡೆಗೆ ಕೊಂಡೊಯ್ತಾರೆ. ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ಕೊಂಡೊಯ್ತಾರೆ. ಮತ್ತು ಶ್ರೀಕೃಷ್ಣ ಪರಮಾತ್ಮರು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಲ್ಲಿದ್ದ ಎಲ್ಲ ಗೊಂದಲಗಳನ್ನು ನಿವಾರಿಸಿ ಅವನಿಗೆ ಸತ್ಯದ ಮಾರ್ಗದರ್ಶನವನ್ನು ಕೊಡ್ತಾರೆ.